ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ತುಂಬಾ ಜನ ಎಕ್ಸೆಸ್ ಹೇರ್ ಗ್ರೋತ್ ಇಂದ ತುಂಬಾ ಕಷ್ಟ ಪಡ್ತಾ ಇದ್ದೀರಾ. ಫೇಸ್ ಅಲ್ಲಿ ಆಗಿರ್ಬೋದು, ಅಂಡರ್ ಆರ್ಮ್ಸ್ ಅಲ್ಲಿ ಆಗಿರ್ಬೋದು, ತುಂಬಾ ಜನ ಕೇಳ್ತಾ ಇರ್ತೀರಾ. ಅದರ ಸಲುವಾಗಿ ನಾನು ನಿಮಗೋಸ್ಕರ ಪರ್ಮನೆಂಟ್ ಹೇರ್ ಸ್ಟಾಪ್ ಕ್ರೀಮ್ ನ ತಂದಿದ್ದೀನಿ. ಈ ಕ್ರೀಮು ನೀವು 6 ತಿಂಗಳು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಗ್ರೋತ್ ರೆಡ್ಯೂಸ್ ಆಗುತ್ತೆ. ನಿಮ್ಮ ಇನ್ ರೂಟ್ ಇಂದ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿಗೆಲ್ಲ ಅಪ್ಲೈ ಮಾಡ್ಬೋದು ಅಂತ ನಿಮಗೆ ಡೌಟ್ ಇರ್ಬೋದು. ಫೇಸ್ ಅಲ್ಲಿ ಅಪ್ಪರ್ ಲಿಪ್ ಆಗಿರ್ಬೋದು, ಇಲ್ಲಿ ಚಿನ್ ಆಗಿರ್ಬೋದು, ಇಲ್ಲಿ ಸೈಡ್ಸ್ ಆಗಿರ್ಬೋದು, ನಿಮ್ಮ ಫೇಸ್ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ಹೇರ್ ಗ್ರೋತ್ ಇದೆ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಮತ್ತೆ ಅಂಡರ್ ಆರ್ಮ್ಸ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನಿಮ್ಗೆ ಎಲ್ಲಿ ಹೇರ್ ಬರುತ್ತಲ್ಲ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಹಾಗೇನಾದ್ರೂ ಡೌಟ್ ಇದ್ರೆ ನನಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಹಾಗೆ ವಿಡಿಯೋನು ಕೂಡ ನೋಡಿ. ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸೊ ಈ ವಿಡಿಯೋ ಅಲ್ಲಿ ನಾನು ಹೇಗ್ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಫೇಸ್ ನ ವಾಶ್ ಮಾಡ್ಕೋಬೇಕು. ಈ ಕ್ರೀಮ್ ಹಚ್ಚೋವಾಗ ನೀವು ಯಾವುದೇ ರೀತಿ ಕ್ರೀಮ್ ಅಪ್ಲೈ ಮಾಡೋದಿಕ್ಕೆ ಹೋಗ್ಬೇಡಿ. ಇದು ಹಚ್ಚೋಕ್ಕಿಂತ ಮುಂಚೆ ನೀವು ಕ್ರೀಮ್ ಅಪ್ಲೈ ಮಾಡೋದಿಕ್ಕೆ ಹೋಗ್ಬೇಡಿ. ಅಪ್ಲೈ ಮಾಡಿದ್ರು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಎಲ್ಲೆಲ್ಲಿ ಇಲ್ಲಿ ಇರ್ಬೋದು, ಇಲ್ಲಿ ಅಪ್ಪರ್ ಲಿಪ್ ಅಲ್ಲಿ ಇರ್ಬೋದು, ಎಲ್ಲೆಲ್ಲಿ ನಿಮಗೆ ಹೇರ್ ಗ್ರೋತ್ ಇದೆ ಅದನ್ನ ನೀವು ರೇಸರ್ ಅಥವಾ ಥ್ರೆಡ್ಡಿಂಗ್ ತುಂಬಾ ಜನಕ್ಕೆ ನೋವು ಆಗುತ್ತೆ. ಅದ್ರ ಸಲುವಾಗಿ ನಾನ್ ನಿಮ್ಗೆ ಒಂದು ರೆಫರ್ ಮಾಡ್ತೀನಿ. ರೇಸರ್ ಬರುತ್ತೆ. ರೇಸರ್ ಅಲ್ಲಿ ನೀವು ಹೇರ್ ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಈ ಕ್ರೀಮ್ ಅನ್ನ ಎಲ್ಲೆಲ್ಲಿ ನಿಮಗೆ ಹೇರ್ ಗ್ರೋತ್ ಇದೆ ಅಲ್ಲಲ್ಲಿ ನೀವು ಲೈಟ್ ಆಗಿ ಅಪ್ಲೈ ಮಾಡ್ತಾ ಬನ್ನಿ. ಅಪ್ಲೈ ನೀವು ಬೆಳಗ್ಗೆನೂ ಮಾಡ್ಬೋದು, ರಾತ್ರಿನೂ ಮಾಡ್ಬೋದು. ದಿನದಲ್ಲಿ 2 ಸಲ ನೀವು ಯೂಸ್ ಮಾಡ್ಬೇಕು. ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ಯೂಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 3 ಅವರ್ಸ್ ಆದ್ರೂ ನೀವು ಅದನ್ನ ಡ್ರೈ ಆಗೋದಿಕ್ಕೆ, ಅದ ಅಬ್ಸರ್ವ್ ಆಗೋದಿಕ್ಕೆ ಬಿಡ್ಬೇಕು. ದಿನದಲ್ಲಿ ನೀವು 2 ಸಲ ಯೂಸ್ ಮಾಡ್ಬೇಕು. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಈ ಲೇಸರ್ ನ ತಗೊಂತಾ ಇದ್ದೀನಿ. ಇದ್ರ ಲಿಂಕ್ ನಾನು ಅಮೆಝಾನ್ ಅಲ್ಲಿ ಸಿಗುತ್ತಿದ್ದು. ಇದ್ರ ಲಿಂಕ್ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ತರ ನನಗಿಲ್ಲಿ ನಾನು ಹೇರ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಈ ತರ ನೀವು ರಿಮೂವ್ ಮಾಡ್ಕೊಳ್ಳಿ ನೋಡಿ. ಮತ್ತೆ ಇಲ್ಲಿ ಏನಾದ್ರೂ ಇದ್ರೆ, ಅಪ್ಪರ್ ಲಿಪ್ ಅಲ್ಲಿ ಏನಾದ್ರೂ ಇದ್ರೆ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡೋಕೆ ಅಲೋವೆರಾ ಜೆಲ್ ನ ಯೂಸ್ ಮಾಡಿ. ನಮ್ಮದೇ ಆದ ಅಲೋವೆರಾ ಜೆಲ್ ಇದೆ. ಪ್ಯೂರ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಅಲೋವೆರಾ ಜೆಲ್ ನಮ್ಮ ಹತ್ರ ಕೂಡ ಇದೆ. ಅದನ್ನ ತಗೊಂಡು ಹೇರ್ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಮಾಡಿ ಆದ್ಮೇಲೆ ಮತ್ತೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ನಾನು ವಾಶ್ ಮಾಡ್ಬಿಟ್ಟು ಬರ್ತೀನಿ. ನಾನಿವಾಗ ಫೇಸ್ ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಕ್ರೀಮ್ ನ ತಗೊಂತಾ ಇದ್ದೀನಿ ನೋಡಿ. ನಾನು ಇಷ್ಟು ಕ್ರೀಮ್ ನ ತಗೊಂಡಿದ್ದೀನಿ. ಸೊ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನೀವು ಈ ತರ ಅಪ್ಲೈ ಮಾಡಬೇಕು. ನೋಡ್ತಿದ್ದೀರಾ ಅನ್ಕೊಂತೀನಿ. ಆಮೇಲೆ ಇಲ್ಲಿ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಹೇರ್ ರಿಮೂವ್ ಮಾಡಲಿಲ್ಲ ಅಂದ್ರೆ ಹೇರು ರಿಮೂವ್ ಆಗಲ್ಲ. ದಯವಿಟ್ಟು ನೀವು ಹೇರ್ ನ ರಿಮೂವ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೋಬೇಕು. ಈ ತರ ನನಗೆ ಎಲ್ಲಿ ಹೇರ್ ಗ್ರೋತ್ ಆಗುತ್ತೆ ನಾನು ಅಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ಹಾಗೆ ನಿಮಗೆ ಎಲ್ಲಿ ಬೇಕು ಅಲ್ಲಿ ಸ್ವಲ್ಪ ಅಮೌಂಟ್ ಈ ತರ ಅಪ್ಲೈ ಮಾಡಿ ಒಂದು 3 ಅವರ್ಸ್ ನೀವು ಬಿಡ್ಬೇಕು. ಓಕೆ, 3 ಅವರ್ಸ್ ಬಿಟ್ಟ ತಕ್ಷಣ ನೀವು ವಾಶ್ ಮಾಡ್ಕೋಬೇಕು. ನಾನು 3 ಅವರ್ಸ್ ಬಿಟ್ಟು ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದನ್ನೇ ನೀವು ಸಾಯಂಕಾಲನೂ ರಿಪೀಟ್ ಮಾಡಿ. ಇದೇ ತರ ನಾನು ಯಾವ ತರ ತೋರಿಸಿದ್ದೀನಿ ಇದೇ ತರ ರಿಪೀಟ್ ಮಾಡಿ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಹೇರ್ ನ ರಿಮೂವ್ ಮಾಡ್ಲೇಬೇಕು. ರಿಮೂವ್ ಮಾಡ್ಲಿಲ್ಲ ಅಂದ್ರೆ ಹೇರು ನಿಮ್ಗೆ ಸ್ಟಾಪ್ ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ನೀವು ಅಪ್ಲೈ ಮಾಡ್ಬಿಟ್ಟು ನೀವು ಈ ತರ ಮಸಾಜ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಹೇರ್ ಗ್ರೋತ್ ಇರುತ್ತೆ ಈ ತರ ನೀವು ಲೈಟ್ ಆಗಿ ನೀವು ಮಸಾಜ್ ಮಾಡ್ಕೋಬೇಕು. ಮಾಡ್ಕೊಂಡು ಒಂದು 3 ಅವರ್ಸ್ ಬಿಡಿ. ದಿನದಲ್ಲಿ ಟ್ವೈಸ್ ನೀವು ಯೂಸ್ ಮಾಡ್ಲೇಬೇಕು ರಿಸಲ್ಟ್ ಬರೋದಿಕ್ಕೆ. 1 ರಿಂದ
ನಿಮಗೆ 6 ತಿಂಗಳು ಯೂಸ್ ಮಾಡಬೇಕು. 1 ಮಂತ್ 2 ಮಂತ್ ಡೈಲಿ ನೀವು ಇದೇ ಪ್ರೊಸೆಸ್ ನ ಮಾಡಬೇಕು. 6 ತಿಂಗಳು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ಇದು ಕೂಡ ಹೇರ್ ಸ್ಟಾಪ್ ಕ್ರೀಮ್. ಇದು ಕೂಡ ಆಯುರ್ವೇದಿಕ್ ಇರುತ್ತೆ. ಯಾವುದೇ ರೀತಿ ಭಯ ಪಡ್ಕೋಬೇಡಿ, ಎಲ್ಲ ಲ್ಯಾಬ್ ಸರ್ಟಿಫೈಡ್ ಇರುತ್ತೆ. ಸೊ ದಯವಿಟ್ಟು ನೀವು ಹೇರ್ ನ ರಿಮೂವ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ಇದ್ರ ಬಿಫೋರ್ ಯಾವುದೇ ಕ್ರೀಮ್ ಅಪ್ಲೈ ಮಾಡಬೇಡಿ. ಮಾಡ್ದೇನೆ ನೀವು ಫೇಸ್ ವಾಶ್ ಮಾಡ್ಕೊಂಡು ಹೇರ್ ರಿಮೂವ್ ಮಾಡ್ಕೊಂಡು ನಮ್ಮ ಅಲೋವೆರಾ ಜೆಲ್ ಅಲ್ಲಿ ಹೇರ್ ರಿಮೂವ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಮತ್ತೆ ಈ ಕ್ರೀಮ್ ಎಲ್ಲೆಲ್ಲಿ ನಿಮಗೆ ಹೇರ್ ಗ್ರೋತ್ ಇದೆ ಅಲ್ಲಲ್ಲಿ ಮಸಾಜ್ ಮಾಡ್ಕೊಂಡು ದಿನಕ್ಕೆ 2 ಸಲ ಯೂಸ್ ಮಾಡಿ. ಇನ್ನೇನಾದ್ರೂ ಡೌಟ್ ಇದ್ರೆ ಮೇಲ್ಗಡೆ ನನ್ನ ನಂಬರ್ ಕಾಣಿಸ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರಿಗಾದ್ರೂ ಈ ನಮ್ಮ ಪರ್ಮನೆಂಟ್ ಹೇರ್ ಸ್ಟಾಪ್ ಕ್ರೀಮ್ ಬೇಕಿದ್ದಲ್ಲಿ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. COD ಕೂಡ ಅವೈಲೇಬಲ್ ಇದೆ, ಮರಿಬೇಡಿ. ದಯವಿಟ್ಟು ಆರ್ಡರ್ ಮಾಡ್ಕೊಳ್ಳಿ, ಚೇಂಜಸ್ ನ ಪಡ್ಕೊಳ್ಳಿ. ಥ್ಯಾಂಕ್ ಯು.